ನಾವು ಅದರಲ್ಲೂ ಈ ಕಾರ್ಪೊರೇಟ್ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಮೀ ಆ್ಯಸ್ ವೆಲ್ ಬೆಳಗ್ಗೆ ಏಳೋದು ಲಾಗಿನ್ ಮಾಡೋದು ಟಾರ್ಗೆಟ್ ಹಿಂದೆ ಓಡೋದು ಸಂಜೆ ಲಾಗೌಟ್ ರಾತ್ರಿ ಮಲಗೋದು ಡೈಲಿ ಇದೇ ರುಟೀನ್ ಆನ್ ರಿಪೀಟ್. ಆ ಪೆಂಗ್ವಿನ್ನ ಲೈಫ್ ಕೂಡ ಇದೇ ಥರ ಇತ್ತು, ಸಮುದ್ರ, ಆಹಾರ, ಕಾಲನಿ. ಈ ಥರ ರುಟೀನ್ ಇರೋದು ಇಟ್ಸ್ ಸೇಫ್ ಆ್ಯಂಡ್ ಕಂಫರ್ಟೇಬಲ್, ಬಟ್ ಇಟ್ಸ್ ಲೈಕ್ ಹ್ಯಾವಿಂಗ್ ಎ ಪರ್ಪಸ್ ವಿದೌಟ್ ಎನಿ ಪರ್ಪಸ್. ಅದಕ್ಕೆ ನಮ್ಮ ಈ ಪೆಂಗ್ವಿನ್ ನನಗಿದು ಬೇಡ ಹೇಳುತ್ತೆ, ಮುಂದೆ ಸಾವು ಖಚಿತ ಅಂತ ಗೊತ್ತಿದ್ರೂ ಕೂಡ ಆ ಕಡೆ ಹೆಜ್ಜೆ ಹಾಕುತ್ತೆ. ಅದರ ಒಟ್ಟಿಗಿರುವ ಪೆಂಗ್ವಿನ್ಸ್ ಅದರ ಹತ್ರ ಹೇಳಿರಲೂಬಹುದು, ಕಂಫರ್ಟ್ ಝೋನಿಂದ ಹೊರಗೆ ಬರಬೇಡ, ಅದು ತುಂಬ ಡೇಂಜರಸ್ ಅಂತ. ಬಟ್ ಇವನಿಗೆ ಅವರ ಮಾತುಗಳನ್ನು ಕೇಳುವ ಅಗತ್ಯ ಇಲ್ಲ, ತನ್ನ ಲೈಫ್ ತಾನು ಡಿಸೈಡ್ ಮಾಡುತ್ತೆ. ಪರ್ಪಸ್ ಇಲ್ಲದೆ, ಚಾಯ್ಸ್ ಇಲ್ಲದೆ ಬರೀ ಉಸಿರಾಡಿಕೊಂಡು ಬದುಕೋದು ಜೀವನ ಅಲ್ಲ, ಅದು ಬರೀ ಸರ್ವೈವಲ್ ಮಾತ್ರ. ಈ ಸಿಸ್ಟಮ್ನ ಎಗೇನ್ಸ್ಟ್ ಹೋಗೋದೇ ಒಂದು ಗ್ರೇಟೆಸ್ಟ್ ರೆಬೆಲಿಯನ್ ಆಗಿರಬಹುದು. ಇವತ್ತು ಇಡೀ ಪ್ರಪಂಚ ಆ ಪೆಂಗ್ವಿನ್ಗಳ ಕೊಲನಿಯ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ಬಂಟಿಯಾಗಿ ನಡ್ಕೊಂಡು ಹೋದ ಆ ಪೆಂಗ್ವಿನ್ನ ಬಗ್ಗೆ ಮಾತಾಡ್ತಾ ಇದೆ.